ವೀಕೆಂಡಿಗೆ ಹೊರಗಡೆ ಹೋಗ್ದೇ ಮನೆಯಲ್ಲೇ ರುಚಿಯಾಗಿ ಘಮಘಮ ಅನ್ನುವಂಥ ದಮ್ ಬಿರಿಯಾನಿ ಜೊತೆ ಒಂದು ರೈತ. ಏನು ಅಂತಂದರೆ ಬೇಬಿ ಪೊಟೆಟೊನಲ್ಲಿ ದಮ್ ಬಿರಿಯಾನಿ ಹಾಗೆಯೇ ಬುರಾನಿ ರೈತ. ಎಕ್ಸಲೆಂಟ್ ಕಾಂಬಿನೇಷನು. ಅಬ್ಬಬ್ಬ ಅಂದರೆ 20-30 ನಿಮಿಷ ಸಾಕಷ್ಟೇ ಈ ಅದ್ಭುತವಾದಂಥ ಜೋಡಿ ಮಾಡೋದಕ್ಕೆ. ಇದನ್ನು ರುಚಿಯಾಗಿ ಹದವಾಗಿ ಹೋಟೆಲ್ ಸ್ಟೈಲ್ನಲ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಕಾಂಬೋ ರೆಸಿಪಿನಲ್ಲಿ ಮೊದಲು ಈ ಬಾಸ್ಮತಿ ಅಕ್ಕಿನ ಹದವಾಗಿ ಬೇಯಿಸ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಇಲ್ಲಿ ಒಂದು ಪಾತ್ರೆಯಲ್ಲಿ 1 ಲೀಟ್ರಷ್ಟು ನೀರನ್ನ ಕುದಿಯೋಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಕೆಲವು ಡ್ರೈ ಮಸಾಲೆಗಳನ್ನ ಸೇರಿಸಬೇಕಾಗುತ್ತೆ. ಚಕ್ಕೆ, ಮೆಣಸು, ಕಪ್ಪು ಜೀರಿಗೆ, ಕಲ್ಪಾಸಿ, ಜಾವಿತ್ರಿ ಹಾಗೆಯೇ ಹಸಿಮೆಣಸಿನ್ಕಾಯನ್ನು ಸೇರಿಸ್ತಾಯಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ಡ್ರೈ ಮಸಾಲೆ ಇದೆ ಅದನ್ನೆಲ್ಲ ಸೇರಿಸ್ಬೋದು. ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಹೈ ಫ್ಲೇಮಲ್ಲಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಒಂದು ಸಾರಿ ಇದು ನೀರಿನಲ್ಲಿ ಕುದೀತಿದೆ ಅಂದಾಗ ನಾವು ಮೊದಲೇ 1 ಕಪ್ಪಿನಷ್ಟು ಬಾಸ್ಮತಿ ಅಕ್ಕಿನ 30 ನಿಮಿಷ ನೆನೆಸಿಟ್ಟಿದ್ದೆ. ನೆನೆಸಿರೋಂಥ ಬಾಸ್ಮತಿ ಅಕ್ಕಿನ ನೀರೆಲ್ಲ ತೆಗೆದುಬಿಟ್ಟು ಅಕ್ಕಿ ಮಾತ್ರ ಸೇರಿಸ್ತಾ ಇದ್ದೀನಿ. ಈ ನೀರಿಗೆ ಡ್ರೈ ಮಸಾಲೆ ಸೇರಿಸಿರೋ ಕಾರಣ ಏನು ಅಂತಂದರೆ ಆ ಡ್ರೈ ಮಸಾಲೆ ಫ್ಲೇವರ್ ಎಲ್ಲ ನೀರಿನಲ್ಲಿ ಇಳ್ಕೊಂಡು ಅಕ್ಕಿನ ಬೇಯಿಸಿದಾಗ ಅಕ್ಕಿನಲ್ಲಿ ಒಂದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ. ಆ ಕೆಂಪು ಮೆಣಸಿಗೆ ಸ್ವಲ್ಪ ಖಾರ ಫ್ಲೇವರ್ ಕೊಡುತ್ತೆ. ಹಾಗೆಯೇ ಆ ಎಣ್ಣೆ ಈ ಬಾಸ್ಮತಿ ಅಕ್ಕಿನ ಉದುದ್ರಾಗಿ ಮಾಡುತ್ತೆ. ಸುಮಾರು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ 7-8 ನಿಮಿಷ ಬೆಂದಾದಮೇಲೆ ಈ ಅಕ್ಕಿ ಇದೆಯಲ್ಲ, ಬಾಸ್ಮತಿ ಅಕ್ಕಿ ಇದೆಯಲ್ಲ, 90% ಬೆಂದೆ. ಇಷ್ಟು ಬೆಂದರೆ ಸಾಕಷ್ಟೇ, ಜಾಸ್ತಿ ಬೇಯಿಸಬಾರ್ದು. ಇದನ್ನು ಮಿಕ್ಕಿದ್ದನ್ನು ನಾವು ದಮ್ ಮಾಡಬೇಕಾದ್ರೆ ಬೇಯಿಸೋದು ಹೇಗೆ ಅಂತ ತೋರಿಸ್ತೀನಿ. ಈಗ ನೀರನ್ನೆಲ್ಲ ತೆಗೆದುಬಿಟ್ಟು ಈ ಪಾತ್ರೆಯಲ್ಲಿ ಆರೋದಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಬಾಸ್ಮತಿ ಅನ್ನ ರೆಡಿಯಾಗಿದೆ. ಈ ನೆಕ್ಸ್ಟ್ ಸ್ಟೆಪ್ ಮಾಡೋದಕ್ಕೆ ನಾನಿಲ್ಲಿ ಅಗಾರೋ ಅವರ ಟ್ರೈಪ್ಲೈ ಸ್ಟೀಕ್ ಕಡಾಯಿನ ಉಪಯೋಗಿಸ್ಕೊತಾ ಇದ್ದೀನಿ. ಈ ಕಡಾಯಿನಲ್ಲಿ ಸುಮಾರು ಒಂದು 5-6 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಬೇಕಾಗುತ್ತೆ. ಎಣ್ಣೆ ಸ್ವಲ್ಪ ಮಟ್ಟಿಗೆ ಜಾಸ್ತಿನೇ ಇರಬೇಕು. ಏನಕ್ಕೆ ಅಂತ ಹೇಳ್ತಾ ಹೋಗ್ತೀನಿ. ಈ ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ 2 ಈರುಳ್ಳಿನ ಈ ರೀತಿ ತೆಳ್ಳಗೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಈ ಈರುಳ್ಳಿನ ಎಣ್ಣೆಯಲ್ಲಿ ಹುರ್ಕೊಂಡು ಇದನ್ನು ಸ್ವಲ್ಪ ಬ್ರೌನ್ ಮಾಡ್ಕೋಬೇಕಾಗುತ್ತೆ. ಈ ಹುರಿದಿರೋ ಅಂಥ ಈರುಳ್ಳಿ ಅಂಗಡಿನಲ್ಲೂ ಸಿಗುತ್ತೆ, ಸೂಪರ್ ಮಾರ್ಕೆಟ್ನಲ್ಲೂ ಸಿಗುತ್ತೆ, ಇಲ್ಲ ಮನೆಯಲ್ಲೂ ಈ ರೀತಿ ಸುಲಭವಾಗಿ ಮಾಡ್ಕೋಬೋದು. ಈ ನೋಡಿ, ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಹುರಿದಾಗ ಈ ಈರುಳ್ಳಿ ಈ ರೀತಿ ಆಗಬೇಕು, ಕ್ರಿಸ್ಪಿ ಆಗಬೇಕು, ಬ್ರೌನ್ ಆಗಬೇಕು. ಆ ಸ್ಟೇಜ್ನಲ್ಲಿ ಇದನ್ನು ಸೈಡಿಗೆ ತೆಗೆದಿಟ್ಕೊಂಡು ಆಮೇಲೆ ನಾನು ದಮ್ ಮಾಡಬೇಕಾದ್ರೆ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಈಗ ಹುರಿದಿರೋ ಅಂಥ ಈರುಳ್ಳಿ ರೆಡಿ. ಇದನ್ನು ಸಹ ಸೈಡಿಗೆ ತೆಗೆದಿಡೋಣ. ಅದೇ ಎಣ್ಣೆಗೆ ನಾನಿಲ್ಲಿ ಒಂದು 15 ಬೇಬಿ ಪೊಟೆಟೊನ ಕುಕ್ಕರ್ನಲ್ಲಿ 1 ವಿಸಲ್ ಬೇಯಿಸಿಟ್ಕೊಂಡು ಆ ಸಿಪ್ಪಿನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಆ ಬೆಂದಿರೋ ಅಂಥ ಬೇಬಿ ಪೊಟೆಟೊನ ಎಣ್ಣೆಯಲ್ಲಿ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ. ಫ್ಲೇಮನ್ನು ಹೈನಲ್ಲೇ ಇಟ್ಕೋಬೇಕು. ಈ ಬೇಬಿ ಪೊಟೆಟೊ ಬೆಂದಿದೆ, ಆದರೆ ಆ ಹೊರಗಡೆ ಸ್ಕಿನ್ನು ಚೆನ್ನಾಗಿ ಕ್ರಿಸ್ಪಿ ಆಗಬೇಕು, ಕಲರ್ ಚೇಂಜ್ ಆಗಬೇಕು. ಹಾಗಾಗಿ ಫ್ಲೇಮ್ನ ಹೈಯಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಕ್ರಿಸ್ಪಿಯಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಇದನ್ನು ಸಹ ಸೈಡ್ನಲ್ಲಿ ತೆಗೆದಿಟ್ಕೊಳ್ಳೋಣ. ಈಗ 3 ಸ್ಟೇಜ್ ಆಗಿದೆ. ಒಂದು, ಬಾಸ್ಮತಿ ಅನ್ನ ಬೇಯಿಸ್ಕೊಂಡಾಗಿದೆ. ನೆಕ್ಸ್ಟು ಈರುಳ್ಳಿನ ಹುರ್ಕೊಂಡಾಗಿದೆ. 3ನೇ ಸ್ಟೇಜ್ನಲ್ಲಿ ಈ ಬೇಬಿ ಪೊಟೆಟೊನ ಈ ರೀತಿ ಕ್ರಿಸ್ಪಿಯಾಗಿ ಹುರ್ಕೊಂಡಾಗಿದೆ. ನೆಕ್ಸ್ಟ್ ಸ್ಟೇಜ್ನಲ್ಲಿ ದಪ್ಪ ತಳದ ಪಾತ್ರೆಗೆ ಹುರಿದಿರೋ ಅಂಥ ಆ ಬೇಬಿ ಪೊಟೆಟೊನ ಹಾಕಿ ಜೊತೆಗೆ ಕೆಲವು ಪುಡಿಗಳನ್ನ ಸೇರಿಸಬೇಕಾಗುತ್ತೆ. ಕೆಂಪು ಖಾರದ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲೆ ಅಥವಾ ಬಿರಿಯಾನಿ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಸೂರಿ ಮೇಥಿನ ಸೇರಿಸಿ ಆಮೇಲೆ ನಾವು ಮೊದಲೇ ಹುರಿದಿಟ್ಕೊಂಡ್ವಲ್ಲ ಆ ಈರುಳ್ಳಿನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಸ್ಟೇಜ್ ಬೈ ಸ್ಟೇಜ್ ಈ ಈರುಳ್ಳಿನ ಸೇರಿಸಿದರೆ ಈ ದಮ್ ಬಿರಿಯಾನಿ ಎಕ್ಸಲೆಂಟ್ ಫ್ಲೇವರ್ ಕೊಡುತ್ತೆ. ಮೇಲೆ ಒಂದು ಲೇಯರ್ನಲ್ಲಿ ಸ್ವಲ್ಪ ಪುದೀನ ಎಲೆನ ತೊಗೊಂಡು ಈ ರೀತಿ ಕೈನಲ್ಲೇ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಎಲೆನೂ ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇನು ಅಂದರೆ ನಾನಿನ್ನು ಸ್ಟವ್ನ ಆನ್ ಮಾಡಿಲ್ಲ. ಈ ದಪ್ಪ ತಳದ ಪಾತ್ರೆಗೆ ಈ ಸಾಮಗ್ರಿಗಳನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ಟವ್ನ ಯಾವಾಗ ಆನ್ ಮಾಡಬೇಕು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಈಗ ಇದೆಲ್ಲನೂ ಲೈಟಾಗಿ ಮಿಕ್ಸ್ ಮಾಡಿದ್ಮೇಲೆ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಜೊತೆಗೆ 1 ಟೀ ಸ್ಪೂನಷ್ಟು ಎಣ್ಣೆನೂ ಸಹ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಆ ಬೇಬಿ ಪೊಟೆಟೊ ಕರೆದಿದ್ವಿ ನೋಡಿ, ಆ ಉಳಿದಿರೋ ಅಂಥ ಎಣ್ಣೆನ ಇಲ್ಲಿ ಸೇರಿಸಿದ್ದೀನಿ. ಹಾಗೆಯೇ ಒಂದು 5-6 ಟೇಬಲ್ ಸ್ಪೂನಷ್ಟು ಮೊಸರನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಮೊಸರನ್ನ ಸೇರಿಸಿದ್ರೆ ಈ ಬಿರಿಯಾನಿಗೆ ಒಂದು ಬೈಂಡಿಂಗ್ ಆಗೋ ಬರುತ್ತೆ, ಒಂದು ಹುಳಿ ಟೇಸ್ಟ್ ಬರುತ್ತೆ. ಹಾಗಾಗಿ 5-6 ಟೇಬಲ್ ಸ್ಪೂನಷ್ಟು ಮೊಸರನ್ನ ಸೇರಿಸಿ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಕೆಳಗಡೆ ಲೇಯರು ರೆಡಿಯಾಗಿದೆ. ಇದನ್ನು ಈವನ್ನಾಗಿ ಎಲ್ಲ ಚೆನ್ನಾಗಿ ಹರಡಿದ ಮೇಲೆ ಮೇಲ್ಗಡೆ ನಾವು ಮೊದಲೇ ಬೇಯಿಸಿಟ್ಕೊಂಡ್ವಲ್ಲ 90% ಅಷ್ಟು ಬೇಯಿಸ್ಕೊಂಡಂಥ ಬಾಸ್ಮತಿ ಅಕ್ಕಿನ ಅನ್ನನ ನಾನಿಲ್ಲಿ ಈ ರೀತಿ ಚೆನ್ನಾಗಿ ಹರಡ್ತಾ ಇದ್ದೀನಿ. ಕೆಳಗಡೆ ಒಂದು ಲೇಯರು ಮಸಾಲೆ ತುಂಬಿದಂಥ ಆ ಬೇಬಿ ಪೊಟೆಟೊ, ನೆಕ್ಸ್ಟು ಬೇಯಿಸಿರೋ ಅಂಥ 1 ಕಪ್ಪಿನಷ್ಟು ಬಾಸ್ಮತಿ ಅನ್ನ. ಇದನ್ನೆಲ್ಲ ಹಾಕಿದ ಮೇಲೆ ಮತ್ತೆ ನಾವು ಮೇಲೆ ಕೆಲವು ಲೇಯರ್ಗಳನ್ನ ಸೇರಿಸಬೇಕು. ತುಂಬಾ ಸುಲಭ. ಮನೆಯಲ್ಲಿ ಸಿಗುವಂಥ ಪದಾರ್ಥಗಳನ್ನ ಉಪಯೋಗಿಸಿ ರುಚಿಯಾಗಿ ಹೋಟೆಲ್ ಸ್ಟೈಲ್ನಲ್ಲಿ ದಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೇಲೆ ಹುರಿದಿರೋ ಅಂಥ ಈರುಳ್ಳಿನ ಈ ರೀತಿ ಒಂದು ಲೇಯರ್ ಸ್ಪ್ರೆಡ್ ಮಾಡಿ ಅದರ ಮೇಲೆ ಮೊದಲೇ ನಾವು ಹಾಕಿದ್ವಲ್ಲ ಪುದೀನ ಎಲೆ,
ಕೊತ್ತಂಬರಿ ಎಲೆನ ಹಾಕಬೇಕಾಗುತ್ತೆ ಈ ರೀತಿ. ಈ ಎಲೆಗಳನ್ನ ಲೇಯರ್ನಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಫ್ಲೇವರ್ ಚೆನ್ನಾಗಿ ಇಳ್ಕೊಳ್ಳುತ್ತೆ, ಕಲರ್ ಚೇಂಜ್ ಆಗೋದಿಲ್ಲ ಅನ್ನದಲ್ಲಿ. ಅನ್ನನ ನಾವು ಇದನ್ನ ಬಡಿಸ್ಬೇಕಾದ್ರೆ ಒಂದು ರೀತಿ ಬ್ರೌನ್ ಕಲರು, ಯೆಲ್ಲೋ ಕಲರು, ವೈಟ್ ಕಲರ್ ಎಲ್ಲ ಮಿಕ್ಸ್ ಆಗಿ ಎಕ್ಸಲೆಂಟಾಗಿ ಕಾಣುತ್ತೆ. ಮೇಲ್ಗಡೆ ಒಂದು 1/4 ಟೀ ಸ್ಪೂನಷ್ಟು ಗರಂ ಮಸಾಲೆ, 1/4 ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಒಂದು 1/4 ಟೀ ಸ್ಪೂನಷ್ಟು ಕೆಂಪು ಖಾರದ ಪುಡಿನ ಈ ರೀತಿ ಉದುರಿಸ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಈ ಫ್ಲೇವರೆಲ್ಲ ಅನ್ನಕ್ಕೆ ಸೇರಿಕೊಳ್ಳಿ ಅಂತ. ಅದಾದಮೇಲೆ ನಾನಿಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು ಹಾಲಿಗೆ ಒಂದು ಚಿಟಿಕೆಯಷ್ಟು ಸ್ಯಾಫ್ರನ್ ಅಂದರೆ ಕುಂಕುಮ ಹೂವನ್ನು ನೆನೆಸಿಟ್ಕೊಂಡಿದ್ದೆ, ಅದನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಜೊತೆಗೆ ಒಂದು ನಿಂಬೆಹಣ್ಣಿನ ರಸನೂ ಸಹ ಇಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ಎಲ್ಲ ರೆಡಿಯಾಗಿದೆ. ಕೊನೆಗೆ ನಾನಿಲ್ಲಿ ಗೋಡಂಬಿ ಬೀಜನ ಈ ರೀತಿ ಉದುರಿಸ್ತಾ ಇದ್ದೀನಿ, ಹಸಿ ಗೋಡಂಬಿ ಬೀಜನೇ ಉದುರಿಸ್ತಾ ಇದ್ದೀನಿ. ಈಗ ಸ್ಟವ್ನ ಆನ್ ಮಾಡಿ ಫ್ಲೇಮ್ನ ಲೋನಲ್ಲಿಟ್ಟು ಮುಚ್ಚಿಬಿಟ್ಟು ಒಂದು 10 ನಿಮಿಷ ಹಾಕಿ ಬಿಡೋಣ. 10 ನಿಮಿಷದಲ್ಲಿ ಈ ಬುರಾನಿ ರೈತ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ 1 ಕಪ್ಪಿನಷ್ಟು ಮೊಸರನ್ನ ತೊಗೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಗಂಟಿರಬಾರ್ದು ಅಂತ. ಅದಕ್ಕೆ ಕೆಲವು ಮಸಾಲೆಗಳನ್ನ ಸೇರಿಸಬೇಕಾಗುತ್ತೆ. ಅದೇನಂದರೆ ಜೀರಿಗೆ ಪುಡಿ, ಕೆಂಪು ಖಾರದ ಪುಡಿ, ಬ್ಲ್ಯಾಕ್ ಸಾಲ್ಟ್ ಅಂತ ಅಂಗಡಿನಲ್ಲಿ ಸಿಗುತ್ತೆ, ಅದನ್ನು ಹಾಕ್ತಾಯಿದ್ದೀನಿ. ಒಂದು ಎಕ್ಸಲೆಂಟ್ ಆದಂಥ ಹುಳಿ ಹಾಗೆ ಉಪ್ಪಿನ ಅಂಶ ಕೊಡುತ್ತೆ. ಅದನ್ನೆಲ್ಲ ಹಾಕಿಬಿಟ್ಟು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೇಜಿನಲ್ಲಿ ಬುರಾನಿ ರೈತಾಗೆ ಒಂದು ಕಪ್ಪಿನಲ್ಲಿ ಬಿಸಿ ನೀರನ್ನು ಹಾಕ್ಕೊಂಡು ಆ ಬಿಸಿ ನೀರಿನಲ್ಲಿ ನಾನು ಬೂಂದಿನ ಹಾಕ್ತಾಯಿದ್ದೀನಿ. ಡೈರೆಕ್ಟಾಗಿ ಬೂಂದಿನ ಮೊಸರಿಗೆ ಸೇರಿಸಿದ್ರೆ ಅದು ಅಷ್ಟು ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ, ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ, ಸ್ವಲ್ಪ ಸಾಫ್ಟ್ ಆಗಿರುತ್ತೆ, ನೋಡೋದಕ್ಕೂ ಚೆನ್ನಾಗಿರಲ್ಲ, ತಿನ್ನೋದಕ್ಕೂ ಚೆನ್ನಾಗಿರೋದಿಲ್ಲ. ಹಾಗಾಗಿ ಬೂಂದಿನ ಬಿಸಿ ನೀರಿನಲ್ಲಿ 1-2 ನಿಮಿಷ ಹಾಗೆ ನೆನೆಸ್ಬಿಟ್ಟು ಆಮೇಲೆ ಸೋಸಿಬಿಟ್ಟು ನೀರನ್ನೆಲ್ಲ ತೆಗೆದುಬಿಟ್ಟು ಆ ಬೂಂದಿನ ನಾವು ಮೊಸರಿಗೆ ಹಾಕಿದರೆ ಈ ಹೋಟೆಲ್ನಲ್ಲಿ ಕೊಡ್ತಾರಲ್ಲ ಬೂಂದಿ ರಾಯ್ತ, ಅದೇ ರೀತಿ ಬರುತ್ತೆ. ಈಗ ಆ ಬಿಸಿ ನೀರಿನಲ್ಲಿ ನೆನೆಸಿರೋಂಥ ಬೂಂದಿನೆಲ್ಲ ಮೊಸರಿಗೆ ಹಾಕಾಗಿದೆ. ಇದಾದಮೇಲೆ ಲೈಟಾಗಿ ಮಿಕ್ಸ್ ಮಾಡಿಬಿಟ್ಟು ಮೇಲೆ ನಾವು ಮೊದಲೇ ಹುರಿದಿಟ್ಕೊಂಡಂಥ ಆ ಈರುಳ್ಳಿ, ಬ್ರೌನ್ ಈರುಳ್ಳಿನ ನಾನು ಈ ರೀತಿ ಉದುರಿಸ್ತಾ ಇದ್ದೀನಿ. ಈರುಳ್ಳಿ ಹಾಕಿದ ಮೇಲೆ ಫ್ರೆಶ್ಶಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಎಲೆನ ಸೇರಿಸ್ತಾ ಇದ್ದೀನಿ. ಈಗ ಒಂದು ಸ್ಟೇಜು ಬುರಾನಿ ರೈತ ಮುಗೀತು. ಫೈನಲಾಗಿ ಇದಕ್ಕೊಂದು ಎಕ್ಸಲೆಂಟ್ ಆಗಿರೋಂಥ ಒಂದು ಪದಾರ್ಥನ ಸೇರಿಸಬೇಕಾಗುತ್ತೆ. ಅದಕ್ಕೆ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪಗೆ 3-4 ಟೇಬಲ್ ಸ್ಪೂನಷ್ಟು ಸಣ್ಣಗೆ ಕಟ್ ಮಾಡಿರೋಂಥ ಬೆಳ್ಳುಳ್ಳಿನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಎಲ್ಲಿವರೆಗೆ ಹುರ್ಕೋಬೇಕು ಅಂತಂದರೆ ಆ ಬೆಳ್ಳುಳ್ಳಿ ಬ್ರೌನ್ ಆಗಬೇಕು, ಅಲ್ಲಿವರೆಗೆ ನಾವು ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗುತ್ತೆ. ಬೆಳ್ಳುಳ್ಳಿನ ತುಪ್ಪದಲ್ಲಿ ಹುರಿದಾಗ ಅದೊಂದು ಫ್ಲೇವರ್ ಕೊಡುತ್ತೆ, ಎಕ್ಸಲೆಂಟ್ ಆಗಿರುತ್ತೆ. ಆ ಲೈಟಾಗಿ ಬ್ರೌನ್ ಆಗಿದೆ ಅಂದಾಗ ಅದಕ್ಕೆ ಸ್ವಲ್ಪ ಕೆಂಪು ಖಾರದ ಪುಡಿ, ಸ್ವಲ್ಪ ಉಪ್ಪಿನ ಪುಡಿನ ಹಾಕಿ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಫ್ಲೇಮನ್ನು ಆಫ್ನಲ್ಲಿ ಇಟ್ಟಿದ್ದೀನಿ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ, ಇದು ಸೈಡಿಗೆ ಇರಲಿ. ಇದನ್ನು ರೈತ ಮೇಲೆ ಹಾಕಿದರೆ ಎಕ್ಸಲೆಂಟ್ ಫ್ಲೇವರ್. ಇಲ್ಲಿ ನೋಡಿದ್ರೆ 10 ನಿಮಿಷ ಆದಮೇಲೆ ದಮ್ ಬಿರಿಯಾನಿ ರೆಡಿಯಾಗಿದೆ. ಬೇಬಿ ಪೊಟೆಟೊ ಮಸಾಲೆ ಬರುತ್ತಾ ಬಣ್ಣದ ಬಿರಿಯಾನಿ ರೆಡಿ. ಒಂದು ಕಡೆ ಬ್ರೌನು, ಒಂದು ಕಡೆ ಆರೆಂಜು, ಯೆಲ್ಲೋ, ಗ್ರೀನು, ವೈಟು, ಎಷ್ಟು ಕಲರ್ ಇದೆ ಅಲ್ವಾ. ಹೋಟೆಲ್ ಸ್ಟೈಲ್ನಲ್ಲಿ ದಮ್ ಬಿರಿಯಾನಿ ರೆಡಿದೆ. ಇದಕ್ಕೆ ಸೈಡಿಗೆ ಬುರಾನಿ ರೈತ, ಈಗ ಮೊದಲು ಮಾಡಿರೋಂಥ ಆ ಬೂಂದಿ ರೈತ ಹಾಕಿ ಮೇಲೆ ತುಪ್ಪದಲ್ಲಿ ಹುರಿದಿರೋಂಥ ಬೆಳ್ಳುಳ್ಳಿನ ಈ ರೀತಿ ಉದುರಿಸಿದ್ರಂತೂ ಎಕ್ಸಲೆಂಟ್ ಫ್ಲೇವರು. ಅದ್ಭುತವಾದಂಥ ಕಾಂಬಿನೇಷನು, ತುಂಬಾ ಸುಲಭವಾಗಿ ಮನೆಯಲ್ಲೇ ಮಾಡಬಹುದು. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ, ಶೇರ್ ಚಾಟ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.